ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಸ್ವಾಗತ. ಒಳ್ಳೆಯದಾಗಲಿ. ಹೈನುಗಾರಿಕೆ ಕುಟುಂಬ ಬೆಳೀತಾ ಇದೆ, ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ, ನಿಸರ್ಗ ಡೈರಿ ಫಾರ್ಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿದವರು ಇವತ್ತು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕು ಅನ್ನೋ ಆಸೆ ಕಟ್ಕೊಂಡವ್ರು ಇವತ್ತು ನಿಸರ್ಗ ಡೈರಿ ಫಾರ್ಮ್ ದಾರಿದೀಪಾಗಿದೆ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಸ್ನೇಹಿತರೆ, ನಾನು ಪ್ರತಿದಿನ ನೋಡ್ತಾ ಇರ್ತೀನಿ, ಕಾಮೆಂಟ್ಗಳು ನೋಡ್ತಾ ಇರ್ತೀನಿ. ಯಾಕಂದರೆ ಜನರು ಮೈಂಡ್ಸೆಟ್ ನೋಡ್ತಾ ಇರ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಕೆಲವೊಂದು ವಿಷಯನ ನಾನು ಮಾತಾಡ್ತೀನಿ, ಇದನ್ನು ಸ್ಕಿಪ್ ಮಾಡದೆ ನೋಡಿ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ, ಬಹಳಷ್ಟು ಮಾತು ಇಲ್ಲಿ ನಿಮಗೆ ಆಡ್ಲಿಕ್ಕೆ ಸಿಗುತ್ತೆ. ಸೊ ಆನ್ಸರ್ ಕೊಡಲಿಕ್ಕೂ ಸಿಗುತ್ತೆ, ಕ್ವಶನ್ ಮಾಡಲಿಕ್ಕೂ ಸಿಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಹೇಳಪ್ಪ ಅಂದರೆ ತಳಿ ಅಂತೀವಿ. ತಳಿನ ಆಯ್ಕೆ ನಾನು ಹೋಗ್ತೀನಿ 30,000, 35,000, 40,000, 50,000 ತಗೊಂಡು ಕರು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಬಹಳಷ್ಟು ಜನರಿಗೆ ಅನುಮಾನ ಏನಿದೆಯಪ್ಪ ಅಂದರೆ, ಅನುಮಾನ ಇರೋದೇನಪ್ಪ ಅಂತ ಹೇಳಿದ್ರೆ, ಅವರಿಗೆ ಮುಖ್ಯವಾಗಿ ಇಷ್ಟು ರೇಟ್ ಇದೆಯಾ ಈ ಕರುಗಳಿಗೆ ಅನ್ನೋ. ಸೊ ನಾನು ಅಂಥವರಿಗೆ ಪಂಜಾಬಿ ಹೋಗಿ ತೋರಿಸ್ತೀನಿ. ಸ್ನೇಹಿತರೆ, ಒಳ್ಳೆ ತಳಿ ಅಂದರೆ, ಉತ್ತಮವಾದ ಸಾಕಿದ ಕರು ಅಂದರೆ ಯಾರು ಕಡಿಮೆ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅದಕ್ಕೆ ತಯಾರು ಮಾಡುವಷ್ಟು ಖರ್ಚಿದೆಯಲ್ಲ, ಆ ಖರ್ಚು ಲೆಕ್ಕ ಇಲ್ಲ. ಸೊ ಆ ಖರ್ಚು ತೆಗಿಬೇಕು, ಪ್ಲಸ್ ನಮ್ಮ ಫಾರ್ಮಲ್ಲಿ ಬೆಳೀಬೇಕು ಅಂದಾಗ ಫಾರ್ಮ್ ಸೆಲೆಕ್ಟೆಡ್ ಭಾಳ ಇಂಪಾರ್ಟೆಂಟ್. ಸೊ ಬಹಳಷ್ಟು ನಾನು ಸರಿ ಹೇಳ್ತಾ ಇರ್ತೀನಿ, ಬ್ರೀಡ್ ಬಗ್ಗೆ ಕೆಲಸ ಮಾಡಿದವ್ರು ಯಾವತ್ತೂ ಫೇಲ್ ಆಗಿಲ್ಲ, ಇಲ್ಲಿ ತನಕ ಫೇಲ್ ಆಗಿಲ್ಲ. ಸೊ ಯಾಕೆ ಫೇಲ್ ಆಗಿಲ್ಲ ಅಂದರೆ, ನೋಡಿ, ನಮ್ಮ ಹತ್ರ ನೀವು ತಳಿ ಯಾವ್ದು ಆಯ್ಕೆ ಮಾಡ್ತೀರ ಅದು ಇಂಪಾರ್ಟೆಂಟ್. ನೀವು ಕೇಳಿದ್ರು ಲೋಕಲ್ ತಳಿಗಳು ಕೊಡಲ್ಲ. 10 ಕರುಗಳನ್ನು ಸಾಕಿ ಇವತ್ತು ಲೈಫಲ್ಲಿ ವರ್ಷಕ್ಕೆ 10ರಿಂದ 12 ಲಕ್ಷ, 13 ಲಕ್ಷನೂ ದುಡಿತಿದ್ದಾರೆ ವರ್ಷಕ್ಕೆ 10 ಕರುಗಳನ್ನು ಸಾಕಿ. ಇದು ಸಾಧ್ಯತೆಯನ್ನು ತೋರಿಸ್ಕೊಟ್ಟಿದ್ದೀವಿ, ಯಾವ ರೀತಿ ಮಾಡಬೇಕನ್ನೋ ತೋರಿಸಿದ್ದೀವಿ, ಯಾವ ರೀತಿ ಸಕ್ಸಸ್ ಆಗಬೇಕನ್ನೋ ತೋರಿಸಿದ್ದೀವಿ. ಬಟ್ ಮಾಡೋಕ್ಕೆ ಬರೀ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಬಂದರೆ ಸಾಕು. ನಿಸರ್ಗ ಡೈರಿ ಫಾರ್ಮಿಂಗ್ ಎಲ್ಲರಿಗೂ ದುಡಿಮೆ ಮಾಡೋವಂಥ ದಾರಿ ತೋರಿಸ್ತೀವಿ. ಸೊ ಕಾಮೆಂಟಲ್ಲಿ ಯಾರು ಏನು ಹೇಳ್ತಾರೆ ಅದು ಮುಖ್ಯ ಅಲ್ಲ, ಕಾಮೆಂಟಲ್ಲಿ ಯಾರು ಏನು ಹೇಳ್ತಾರೆ. ಬಟ್ ನನಗೆ ನನ್ನ ಮಾತನ್ನು ಇನ್ಸ್ಪೈರ್ ಆಗಿ ಹೆಚ್ಚು ಕಡಿಮೆ 10,000 ಜನ ರೈತರು ನನ್ನ ಜೊತೆಗೆ ಸೇರಿಸ್ತಾರೆ. ಆಲ್ರೆಡಿ ಈಗ ಬಹಳಷ್ಟು ಜನ ನೋಡ್ತಿದ್ದೀರಾ. ಯಾವ ಫಾರ್ಮಲ್ಲಿ ಹಸುಗಳನ್ನು ಡಿಮ್ಯಾಂಡ್ ಇದೆ ಹೇಳಿ, ಹಸುಗಳು ಬೇಕು ಸರ್, ಫೋನ್ಗಳು ಬರ್ತದವೆ. 4-5 ದಿನ ಆಯಿತು, ಒಂದು ಹಸುನೂ ಇಲ್ಲ ನಮ್ಮ ಹತ್ರ. ಡಿಮ್ಯಾಂಡ್ ಯಾವ ರೀತಿ ಅಂತ ಹೇಳಿದ್ರೆ, ನಾನೇನು ಮಾಡ್ತೀನಿ ಅಂದರೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತೀನಿ, ಕ್ವಾಂಟಿಟಿಯಲ್ಲಿ ನಾನು ಕೆಲಸ ಮಾಡಲ್ಲ. ಕ್ವಾಲಿಟಿ ಚೆನ್ನಾಗಿರಬೇಕು. 10 ಹಸು ಕೊಡೋ ಜೊತೆಲಿ 5 ಹಸು ಕೊಡಿ, 100 ಕೊಡೋ ಜೊತೆಲಿ 50 ಕೊಡಿ. ಕ್ವಾಲಿಟಿ ಇರಬೇಕು, ಕ್ವಾಲಿಟಿ ಕಲಬೇಕು. ಸೊ ಯಾವುದೋ ಒಂದು ಲಾಭ ಬಂತು ಕೊಡಲ್ಲ. ನೀವು ನಾಲೆಜ್ ಇಲ್ಲ, ನಾನು ಕೊಡಲ್ಲ. ನಾಲೆಜ್ ಇಲ್ದವ್ರಿಗೆ ಕರುಗಳಿಂದ ಸಾಕ್ರಿ ಅಂತೀವಿ. ಸೊ ನೋಡಿ ಸ್ನೇಹಿತರೆ, ನಾವು ಏನೇ ಮಾಡಿ ಎಲ್ಲಿ ತನಕನೂ ಪ್ರಯತ್ನ ಪಟ್ಟರು ನಮಗೆ ಸಿಗೋಷ್ಟೇ ಸಿಗೋದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನೂ ಸಿಗಲ್ಲ. ಸೊ ಆದರೆ ಪ್ರಯತ್ನ ಇದೆಯಲ್ಲ ದೊಡ್ಡ ಮಟ್ಟಕ್ಕಿದೆ. ಇದು ಅಷ್ಟು ಈಸಿಯಲ್ಲೂ ಆಗಿಲ್ಲ. ಬಹಳಷ್ಟು ಜನರ ಜೊತೆಗೆ ಬೇರ್ತೀವಿ, ಬಹಳಷ್ಟು ಜನರಿಗೆ ಡಿಸ್ಕಸ್ ಮಾಡಿ, ಬಹಳ ಜನರ ಜೊತೆಗೆ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರ ಸಮಸ್ಯೆನ ಕೇಳ್ಕೊಂಡು, ಸೊ ಅವರ ಲಾಭ ನಷ್ಟಗಳ ಬಗ್ಗೆ ನಾವು ತಿಳ್ಕೊಂಡು, ಸೊ ಅದಾದಮೇಲೆ ನಾವು ಫಾರ್ಮಿಂಗಲ್ಲಿ ಕೈ ಹಾಕಿ. ಏಕೆಂದರೆ ಒಂದು ಹಸು ಕೊಟ್ಟು ಒಬ್ಬರಿಗೆ ಬಿಡೋದು ದೊಡ್ಡ ಮಾತಲ್ಲ. ಬಟ್ ಆ ಹಸುವಿಂದ ಅವ್ರು ಯಾವ ರೀತಿ ಆದಾಯ ಗಳಿಸ್ತಾರೆ, ಯಾವ ರೀತಿ ಆ ಕರುಗಳಿಂದ ಗಳಿಸ್ತಾರೆ. ನೋಡಿ ಸ್ನೇಹಿತರೆ, ಕರುಗಳು ನನಗೆ ಇನ್ನೂ 100 ಕರು ಇದ್ದು 1 ಗಂಟೆಯಲ್ಲಿ ಸೇಲ್ ಆಗುತ್ತೆ. 100 ಕರು ಇದ್ದು 1 ಗಂಟೆ. ಯಾಕಂದರೆ ಆ ಬ್ರೀಡಲ್ಲಿ ಸಾಕ್ತಾರಲ್ಲ, ನಮ್ಮಲ್ಲಿ ಎಷ್ಟೋ ಜನ ಫಾರ್ಮರ್ಸು ಹೋದ ವರ್ಷದ 2 ವರ್ಷದಿಂದ ನಾನು ಕರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕರುಗಳು ತೊಗೊಂಡು, ಸರ್ ಇವತ್ತು ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಸರ್. ಸೊ ಅನ್ನೋರಿಗೆ ಏನೂ ಇಲ್ಲ ಇಲ್ಲಿ, ಬಟ್ ಸಾಧನೆ ಮಾಡಬೇಕು ಅಂದವರಿಗೆ ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಸಮಸ್ಯೆನ ಕೇಳೋಕ್ಕೆ ನಾವಿರೋದು. ನಮ್ಮಿಂದ ಏನೋ ತಪ್ಪಾಗಿದೆಯಾ ಅದನ್ನು ತಿಳ್ಕೊಳ್ತಿದ್ದೀವಿ. ಬಟ್ ನಾವು ಇಂಟೆನ್ಷನ್ ಯಾವುದು ಇಲ್ಲಿ ತನಕ ತಪ್ಪಾಗಿ ನಡ್ಕೊಂಡಿಲ್ಲ, ತಪ್ಪು ಕೆಲಸ ಮಾಡಲ್ಲ, ತಪ್ಪು ದಾರಿ ಫಾರ್ಮರಿಗೆ ಹೋಗಿಬಿಡಲ್ಲ. ಸೊ ಕರ್ನಾಟಕದಲ್ಲಿ ಯಾವ ಚಾನಲ್ ಇದೆ ಹೇಳಿ, ಒಂದೊಂದು ತಿಂಗಳಿಗೆ 4-5 ಹಸು ಫ್ರೀ ಕೊಡೋವಂಥದ್ದು, ಜನರಿಗೆ ಬಂದವರಿಗೆ 2 ಲಕ್ಷ ಹಸುನ 1.5 ಕೊಟ್ಬಿಡ್ತೀನಿ. ಮೊನ್ನೆ ಹಾಕಿದ್ದು 2,70,000 ಹಸು, 70,000 ಬಿಟ್ಟು ಕೊಟ್ಬಿಡಿ. ಬಟ್ ಏನು ಗೊತ್ತಾ, ಅವ್ರಿಗೊಂದು ಕಾನ್ಫಿಡೆನ್ಸ್ ನೋಡ್ತೀನಿ. ಸರ್, ನಾನು ಮಾಡಬೇಕು ಅಂತ ಆಸೆ ಇದ್ದವರಿಗೆ 50,000 ಬಿಟ್ಟು ಕೊಟ್ಬಿಡ್ತೀನಿ ನಾನು. ಏಕೆಂದರೆ ದುಡಿಮೆ ಎಲ್ಲಾದರೂ ಆಗುತ್ತೆ, ಬಟ್ ಆ ಸಾರ್ಥಕತೆ ಇದೆಲ್ಲ ಎಲ್ಲೂ ಸಿಗಲ್ಲ. ಅದನ್ನು ಪಾಸಿಟಿವ್ ಎಲ್ಲ ತೊಗೋಬೋದು, ನೆಗೆಟಿವ್ ಎಲ್ಲ ತೊಗೋಬೋದು, ಏನು ಬೇಕಾದ ತೊಗೋಬೋದು.
ಬಟ್ ನನ್ನ ಪ್ರಯತ್ನ ನಿರಂತರವಾಗಿ ಕೂಲಂಕಷವಾಗಿ ಪರಿಶೀಲಿಸಿ ನಿಮ್ಮ ಒಂದು ಸಮಸ್ಯೆನ ಆಲಿಸಿ ಯಾವ ರೀತಿ ನಿಮಗೆ ನಾಲೆಜ್ ಇದೆ ಅದನ್ನು ಆಧರಿಸಿ ನಾವು ಹಸುಗೊಳ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹೇಳ್ತೀನಿ ನಾನು, ನಿಸರ್ಗ ಡೈರಿ ಫಾರ್ಮಿಗೆ ಬನ್ನಿ ಒಂದ್ಸಲಿ ನೋಡಿ. ತಳಿಗಳು ಬಂದರೂ ಒಬ್ಬರು ಬಿಡಲ್ಲ ಇಲ್ಲಿ. ಮೇಡಮ್ ಪಾನಿ ಡಾಲ್ನೆ ಬೋಲೋ ಸೆ ಕಲ್ ಬಂದಿ ನಾವು ಯಾರೂ ಬಿಡಲ್ಲ ಇಲ್ಲಿ. ಯಾಕೆ ಬಿಡಲ್ಲ ಅಂದರೆ ಇವತ್ತು ಗೊತ್ತಿದೆ ಸರ್, ಕರು ಹಾಕಿದ ತಕ್ಷಣ 2 ನಿಮಿಷದಲ್ಲಿ ಬುಕ್ ಆಗುತ್ತೆ, ಹಸು ಆದ ತಕ್ಷಣ ಅರ್ಧ ಗಂಟೆಯಲ್ಲಿ ಬುಕ್ ಆಗುತ್ತೆ. ಈ ಕಾನ್ಫಿಡೆನ್ಸ್ ಬೆಳೆಸೋದು ಬಹಳ ಕಷ್ಟ ಸ್ನೇಹಿತರೆ. ಅಷ್ಟು ಈಸಿಲ್ಲ, ಕಾನ್ಫಿಡೆನ್ಸ್ ಬಂದಿಲ್ಲ. ಬರ್ತಾರೆ, ನಿರಂತರವಾಗಿ ಬರ್ತಾ ಇರ್ತಾರೆ ನಮ್ಮ ಫಾರ್ಮಲ್ಲಿ. ಇವತ್ತು ಪ್ರತಿದಿನ ಲೈವಿಗೆ ಬಂದು ಜನರ ಜೊತೆಗೆ ಬೆರಿತೀನಿ, ಇದು ಎಲ್ಲರಿಗೂ ಸಿಗಲ್ಲ. ಸೊ ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಕ್ಲಾರಿಫೈ ಇದ್ದರೆ ಕೇಳಿ. ಆದರೆ ಕೆಲವೊಬ್ಬರು ಮಾತಾಡೋ ರೀತಿ ಸುಧಾರಿಸ್ಕೊಳ್ಳಿ, ಒಳ್ಳೆ ರೀತಿಯಿಂದ ಮಾತಾಡಿ. ಯಾಕಂದರೆ ಇದು 4 ಜನಕ್ಕೆ ಹೆಲ್ಪ್ ಆಗಿಟ್ಟಿರೋದು. ಇದನ್ನು ನೀವು ದುರುಪಯೋಗ ಪಡಿಸ್ಕೊಬೇಡಿ. 12 ಗಂಟೆಗೆ ಫೋನ್ ಮಾಡೋದು, 1 ಗಂಟೆಗೆ ಫೋನ್ ಮಾಡೋದು, ಡಿಸ್ಟರ್ಬ್ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಅದು ನಿಮಗೆ ಮುಳುವಾಗುತ್ತೆ. ಇದು ನಾನು ಇನ್ನೊಮ್ಮೆ ಹೇಳ್ತೀನಿ, ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಿ ಸುಮ್ಮನೆ ಇದು ಮಾಡೋಕ್ಕೋಗ್ಬಿಡಿ, ಬೇರೆಯವರಿಗೆ ತೊಂದರೆ ಆಗುತ್ತೆ ಇದರಿಂದ. ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಯಾರು ಬಂದಿದ್ದೀರಾ, ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.